ಈಗ ಹಣ ಸಿಕ್ಕಿದೆ ಅಂತ ಮಾಹಿತಿ ನನಗೂ ಹೇಳಿದ್ರು. ಆ ಕಾರ್ ನಂಬರ್ ಇರುತ್ತಲ್ಲ, ಕಾರ್ ಯಾರ್ದು ಅಂತ ಗೊತ್ತಾಗುತ್ತಲ್ಲ. ಕಾರ್ ಮಾಲೀಕರು ಏನಾದರೂ ಕಾಂಗ್ರೆಸ್ನವರಾಗಿದ್ದರೆ ಕಾಂಗ್ರೆಸ್ನವರು ತಗೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಬಿ ಜೆ ಪಿಯವರು ಆಪಾದನೆ ಮಾಡ್ಬೋದು. ಆ ಬಿ ಜೆ ಪಿಯವ್ರಿಗೆ ಮಾಡೋಕ್ಕೆ ಏನೂ ಕೆಲಸ ಇಲ್ಲ. ಏನನ್ನ ಈ ಥರದ್ದಾದರೆ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ರೆ ಅವ್ರು ನಿದ್ರೆ ಬರಲ್ಲ. ನಾನು ಭಾಳ ಸಲ ಹೇಳ್ತೀನಿ ಅವ್ರಿಗೆ, ಈ ಥರದ ಸುಳ್ಳು ಆಪಾದನೆಗಳು ಮಾಡೋಕ್ಕೆ ಹೋಗಬೇಡಿ, ಮಾನ ಮರ್ಯಾದೆ ಇದ್ದವ್ರು ಈ ರೀತಿ ಎಲ್ಲ ಮಾತಾಡೋದಿಲ್ಲ ಅಂತಲೂ ಹೇಳಿದ್ದೀನಿ. ಆಮೇಲೆ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ, ಜನ ಸೇರಿಸೋದಕ್ಕೆ ಅವರೇ ಯಾಕೆ ತೊಗೊಂಡು ಹೋಗ್ತಾ ಇರಬಾರ್ದು ಈ ಹಣನ? ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಇದೆಯಲ್ಲ, ಜನ ಸೇರಿಸೋದಕ್ಕೆ ಅವರೇ ತೊಗೊಂಡು ಹೋಗ್ತಾ ಇರ್ಬೋದು. ಬಿ ಜೆ ಪಿಯವ್ರದ್ದೇ ಇರ್ಬೋದು ದುಡ್ಡಿದು. ಕಾಂಗ್ರೆಸ್ನವ್ರದ್ದು ಅಂತ ಅದೇನು ಕಾಂಗ್ರೆಸ್ನವ್ರ ಕಾರ ಅಥವಾ ಕಾಂಗ್ರೆಸ್ನವ್ರು ಯಾರು ಇದ್ರ? ಅಲ್ಲಿ ಬಿ ಜೆ ಪಿ ಇವರು ಇದ್ದರು, ಯಾರು ಕಾರ್ಪೊರೇಟ್ರ್ ಎಕ್ಸ್ ಕಾರ್ಪೊರೇಟ್ರ್ ಅಲ್ಲೇ ನಿಂತಿದ್ರಂತೆ ಕಾರ್ ಹತ್ರ. ಅವ್ರದ್ದೇ ಹಾಕಿರಬಾರ್ದು ಬಿ ಜೆ ಪಿ ಅವ್ರದ್ದು. ಸುಮ್ಮನೆ ಆಪಾದನೆ ಮಾಡೋದು ತರಲ್ಲ ಬಿ ಜೆ ಪಿನವ್ರಿಗೆ. ನಮ್ಗೇನು ಗೊತ್ತು ಅವ್ರು ಯಾರು ಅಂತ ನಮ್ಗೇನು ಗೊತ್ತು? ಬೆಂಗಳೂರಲ್ಲಿ ನೂರಾರು ಜನ ಓಡಾಡ್ತಾ ಇರ್ತಾರೆ ಅಲ್ವಾ? ಆ ಕಾರ್ ನಂಬರ್ ಗೊತ್ತಲ್ಲ, ಯಾರ್ದು ಅಂತ ಗೊತ್ತಾಗುತ್ತಲ್ಲ, ಅದ್ರ ಮಾಲೀಕರು ಯಾರು ಅದೆಲ್ಲ ಗೊತ್ತಾಗುತ್ತಲ್ಲ. ಆ ಥರ ಏನಾದರೂ ಬ್ಲ್ಯಾಕ್ ಮನಿ ಇದ್ದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಆ್ಯಕ್ಷನ್ ತೊಗೊಳ್ತಾರೆ. ಬಿ ಜೆ ಪಿಯವ್ರು ಹೇಳೋದು ಸುಮ್ಮನೆ ಯಾಕ್ರಿ ಬಿ ಜೆ ಪಿ ಅಂತ ಹೇಳ್ತೀರಾ, ಕಾಂಗ್ರೆಸ್ ಅವರು ಅಂತ ಹೇಳ್ತೀರಾ? ನಾನು ಭಾಳ ಸಲ ಹೇಳ್ತೀನಿ, ಮಾನ ಮರ್ಯಾದೆ ಇದ್ದವ್ರು ಈ ರೀತಿ ಎಲ್ಲ ಮಾತಾಡೋದಿಲ್ಲ ಅಂತ. ಇನ್ನೊಂದು ಸಲ ಅವ್ರಿಗೆ ಅದೇ ರೀತಿ ಅದೇ ಭಾಷೆಯಲ್ಲೇ ಹೇಳಬೇಕಾಗುತ್ತೆ.